ಇಡಿ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಗೆ ಯತೀಂದ್ರ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇಡಿಯ ತನಿಖೆಯಲ್ಲಿ ಸಿಎಂ ಪತ್ನಿ ಅಂದ್ರೆ ಅವರ ತಾಯಿ ಪಾರ್ವತಮ್ಮ ಅವರ ಹೆಸರಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮೂಡಾದಲ್ಲಿ 14 ನಿವೇಶನಗಳನ್ನು ಪಡೆದುಕೊಂಡ ವಿಚಾರದಲ್ಲಿ ತಾವು ಅಕ್ರಮವನ್ನು ಎಸಗಿಲ್ಲ ಅನ್ನೋದನ್ನ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. 50-50 ಅನುಪಾತದಲ್ಲಿ ಹಗರಣ ಮಾಡಿರೋದು ಅಧಿಕಾರಿಗಳು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮೂಡಾ ದಾಖಲೆಗೆ ವೈಟ್ನರ್ ಹಚ್ಚಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಸಿಎಂ ಪುತ್ರ ಯತೀಂದ್ರ ಅವರ ಪ್ರತಿಕ್ರಿಯೆ. ಪತ್ರದಲ್ಲಿ ತಪ್ಪಾಗಿರೋದಕ್ಕೆ ವೈಟ್ನರ್ ಅನ್ನ ಹಾಕಿರೋದು, ನಾವು ಇಂಥದ್ದೇ ಜಾಗದಲ್ಲಿ ಸೈಟ್ ಕೊಡಿ ಅಂತ ಕೇಳಿಲ್ಲ ಅನ್ನೋದನ್ನ ಅವರು ಸ್ಪಷ್ಟನೆ ಪಡಿಸ್ತಾ ಇದ್ದಾರೆ. ಯಾರಾದರೂ ಹೇಳಿರ್ಬೋದು, ಅದಕ್ಕೆ ವೈಟ್ನರ್ ಅನ್ನು ಹಚ್ಚಿದ್ದಾರೆ. ಮೂಡಾದವರು ಎಲ್ಲಿ ಸೂಕ್ತ ಅನಿಸಿದೆಯೋ ಅಲ್ಲಿ ನಿವೇಶನವನ್ನು ಕೊಟ್ಟಿದ್ದಾರೆ. ನಮ್ಮ ತಂದೆಗೆ ಇಡಿಯಿಂದ ಯಾವುದೇ ನೋಟಿಸ್ ಬಂದಿಲ್ಲ ಅಂತ. ಪತ್ನಿಗೆ ಬಂದಿದೆ, ಬಟ್ ತಂದೆಗೆ ಇನ್ನೂ ಬಂದಿಲ್ಲ ಅನ್ನೋದನ್ನ ಅವರು ಹೇಳ್ತಾ ಇದ್ರು. ಅಂದ್ರೆ ತಾಯಿಗೆ ಬಂದಿದೆ, ತಂದೆಗೆ ಇನ್ನೂ ಬಂದಿಲ್ಲ ಅನ್ನೋದನ್ನ ಅವರು ಸ್ಪಷ್ಟಪಡಿಸ್ತಾ ಇದ್ರು. ತುಂಬಾ ಜನ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಅವ್ರಿಗೂ ಕೂಡ ನೋಟಿಸ್ ಕೊಟ್ಬಿಟ್ಟಿದ್ದಾರೆ ಅಂತ, ಬಟ್ ಅದನ್ನ ಅವ್ರು ಕ್ಲಾರಿಫೈ ಮಾಡ್ತಾರೆ, ಇಲ್ಲ ಅಂತ. ಈಗ ನೋಡಿ, ನಮ್ಮ ಸೈಟ್ ವಿಚಾರ ಬೇರೆ. ನಮಗೂ ಜಮೀನೇನಿತ್ತು ಅದನ್ನು ಅನಧಿಕೃತವಾಗಿ ಮೂಡಾದವರು ಒತ್ತುವರಿ ಮಾಡ್ಕೊಂಡು, ಅಂದರೆ ಇದು ಮಾಡಿಕೊಂಡ್ರು, ಅದನ್ನು ಅಕ್ವೈರ್ ಮಾಡಿಕೊಂಡ್ರು. ಸೊ ಹಾಗಾಗಿ ಅದಕ್ಕೆ ಬದಲಿ ಕೊಟ್ಟಿದ್ದಾರೆ. ಬಟ್ ಮೂಡಾದಲ್ಲಿ ಬೇರೆ ಏನು ಹಗರಣ ಆಗಿದೆ ಅದು ಬೇರೆ. ಅಲ್ಲಿ ಹಿಂದೆ ಯಾವಾಗಲೂ ರೈತರ ತೊಗೊಂಡಿರೋದನ್ನು ಇವ್ರು 50-50 ಕೊಡಿಸ್ತೀನಿ ಅಂತ ಹೇಳಿ ಮಾಡಿ ಒಂದಷ್ಟು ಸದಸ್ಯರುಗಳು ಮತ್ತು ಬೇರೆಯವ್ರು ಯಾರಿದ್ದಾರೆ ಅವ್ರು ಹಗರಣ ಮಾಡಿದ್ದಾರೆ. ಸೊ ಅದು ಕಾನೂನು ಬಾಹಿರವಾಗಿರೋಂಥದ್ದು. ಅದನ್ನು ಕಾನೂನು ಬಾಹಿರವಾಗಿರೋದಕ್ಕೆ ಏನು ಸರಿ ಮಾಡಬೇಕು ಅದನ್ನು ಮಾಡ್ತಾರೆ. ಆದರೆ ಅದಕ್ಕೂ ನಮ್ಮ 14 ಸೈಟ್ಗೆ ಸಂಬಂಧ ಅಲ್ಲ. ಈಗ ಪ್ರತಿಯೊಂದು ಆದೇಶದಲ್ಲೂ ಕೂಡ ಅದು ಮೆನ್ಷನ್ ಆಗ್ತಾ ಇದೆ. ಸಿದ್ದರಾಮಯ್ಯನವ್ರದ್ದು ಸೈಟು ಈ ಥರದಾಗಿತ್ತು. ಯಾರು ಮೆನ್ಷನ್ ಮಾಡ್ತಾರೆ? ಇಡಿಯವ್ರು ಬೇಕು ಅಂತ ಹೇಳಿ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ. ಅವ್ರಿಗೂ ಚೆನ್ನಾಗಿ ಗೊತ್ತು ನಮ್ಮ 14 ಸೈಟ್ಸ್ನಲ್ಲಿ ಯಾವುದೇ ರೀತಿ ಕಾನೂನು ಬಾಹಿರವಾಗಿ ಇದಾಗಿಲ್ಲ ಅಂತ ಹೇಳಿ. ನಮಗೆ ಕೊಟ್ಟೋದು ಕಾನೂನಾತ್ಮಕವಾಗೇ ಇದೆ ಅಂತ ಅವ್ರಿಗೂ ಗೊತ್ತು. ಆದರೂ ಕೂಡ ಬೇಕು ಅಂತ ಹೇಳಿ ಅವ್ರ ಮೇಲೆ ಪಾಪ ಭಾಳ ಪ್ರೆಷರ್ ಇದೆ. ಸೆಂಟರ್ ಅವರು ಪ್ರೆಷರ್ ಹಾಕ್ತಿದ್ದಾರೆ. ನಮ್ಮ ಕರ್ನಾಟಕದಿಂದ ಇರುವಂಥ BJP ಅವರು ಮತ್ತು ಬೇರೆ ವಿರೋಧ ಪಕ್ಷದವರು ಕೂಡ ಅವ್ರ ಮೇಲೆ ಪ್ರೆಷರ್ ಹಾಕ್ತಿದ್ದಾರೆ. ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ. ಸೊ ಹಾಗಾಗಿ ಅವ್ರು ಹೇಳ್ಕೊಡ್ತಾರೆ, ಅವ್ರು ಅದನ್ನು ಮಾಡ್ತಾ ಇದ್ದಾರೆ. ಇವತ್ತು ಯಾವ ತನಿಖಾ ಸಂಸ್ಥೆ ಕೂಡ, ಸೆಂಟ್ರಲ್ ತನಿಖಾ ಸಂಸ್ಥೆಗಳು ಯಾವುದು ಕೂಡ ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದು ಬರೀ ಕರ್ನಾಟಕದಲ್ಲಿ ಮಾತ್ರ ಆಗಿಲ್ಲ, ಎಲ್ಲ ಬೇರೆ ರಾಜ್ಯಗಳಲ್ಲೂ ಹಾಗೆ ಮಾಡಿದ್ದಾರೆ. ಸೊ ಹಾಗಾಗಿ BJ ತಾಳಕ್ಕೆ ಅವ್ರು ಕುಣಿತಿದ್ದಾರೆ ಅಷ್ಟೇ. ಬಟ್ ಅಂತಿಮವಾಗಿ ಸತ್ಯ ಯಾವ ಕಡೆ ಇರುತ್ತೆ, ನ್ಯಾಯ ಯಾವ ಕಡೆ ಇರುತ್ತೆ, ಅಲ್ಲಿ ಗೆಲುವು ಆಗೇ ಆಗುತ್ತೆ. ಸಿದ್ದರಾಮಯ್ಯ ವಿರೋಧಗಳಿಗೆ ಯಾವುದು ತಪ್ಪೇ ಹೌದು, ಖಂಡಿತ. ಇವತ್ತು ಯಾವ ಸಾಕ್ಷಿ ಸಿಕ್ಕಿದೆ ತೋರಿಸಲಿ. ಅವ್ರು ಯಾವುದು ಇಂಥ ಸಾಕ್ಷಿ ಸಿಕ್ಕಿದೆ ಅಂತ ಹೇಳಿಲ್ಲ, ಮಾಡಿಲ್ಲ. ಬಟ್ ಆದರೂ ಬೇರೆ ಯಾರ್ಯಾರ್ದೋ ಪ್ರಾಪರ್ಟಿಗಳನ್ನು ಸೀಸ್ ಮಾಡ್ಕೊಡ್ತಿದ್ದೀವಿ ಅಂತ ಹೇಳಿದ್ರು. ಆದರೆ ಸಿದ್ದರಾಮಯ್ಯ ಅವ್ರ ಹೆಸರಲ್ಲಿರುವಂಥದ್ದು ಅಥವಾ ನಮ್ಮ ಕುಟುಂಬದಲ್ಲಿ ಈ ಇಡೀ ತನಿಖೆ ಸ್ಟಾರ್ಟ್ ಆಗಿನೇ ಆಲ್ಮೋಸ್ಟ್ ಒಂದು ಮೂರು ತಿಂಗಳಿಗೂ ಹೆಚ್ಚು ಸಮಯ ಆಗಿದೆ. ಸೊ ಇಲ್ಲಿ ತನಕ ಇಲ್ಲಿ ಯತೀಂದ್ರ ಅವರು ಯಾವುದೇ ಹೇಳಿಕೆಗಳನ್ನ ಈ ಇಡೀ ತನಿಖೆಗೆ ಸಂಬಂಧಪಟ್ಟಂತೆ ಕೊಟ್ಟಿರಲಿಲ್ಲ. ಇದೇ ಮೊದಲ ಸಲ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವ್ರು ಹೇಳ್ತಿರೋದಿಷ್ಟು, ಷಡ್ಯಂತ್ರದ ಕಾರಣಕ್ಕೋಸ್ಕರ ಮತ್ತು ಕೇಂದ್ರ ಸರ್ಕಾರದ ಒತ್ತಡಕ್ಕೋಸ್ಕರ ತಮ್ಮ ತಂದೆಯನ್ನ ಆರೋಪಿತ ಸ್ಥಾನದಲ್ಲಿ ನಿಲ್ಲಿಸಲಾಗ್ತಾ ಇದೆ ಅನ್ನೋದನ್ನು ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಮತ್ತು 14 ಸೈಟ್ನ ಪ್ರಕರಣದಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ಅನ್ನೋದನ್ನು ಅವ್ರು ಹೇಳ್ತಿದ್ದಾರೆ. ಹಾಗಾದ್ರೆ ಒಂದು ಬೇಸಿಕ್ ಪ್ರಶ್ನೆ ಬರುತ್ತೆ, ಯಾವುದೇ ಅವ್ಯವಹಾರ ನಡೆದಿಲ್ಲ ಅಂದರೆ ಸೈಟ್ ವಾಪಸ್ ಕೊಡ್ತೀನಿ ಅಂತ ಪತ್ರ ಯಾಕೆ ಬರಿಬೇಕಾಗಿತ್ತು? ಈ ಪ್ರಶ್ನೆಗೆ ಉತ್ತರ ಕೊಡ್ತಾರಾ? ಕೊಡುವಷ್ಟು ವ್ಯವಧಾನ ಇದೆಯಾ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ. ಎರಡನೇದು ಅಂತ ಹೇಳಿದ್ರೆ, ಅಧಿಕಾರಿಗಳು ಅಲ್ಲಿ ಹಗರಣವನ್ನು ನಡೆಸಿದ್ದಾರೆ ಅಂತ ಹೇಳ್ತಾ ಇದ್ರು. ಯಾವ್ಯಾವ ಅಧಿಕಾರಿಗಳು? ನಿಮ್ಮ ಗಮನದಲ್ಲಿ ಮುಂಚೆನೇ ಇತ್ತ? ಅದು ಹೇಗೆ ಹೇಳಿದ್ರಿ? ಪ್ರಶ್ನೆ ಇದೆ.